ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಅವರೆಕಾಳು ಸೀಸನ್ನಲ್ಲಿ ಒಂದೊಳ್ಳೆ ಅವರೆಕಾಳು ರಸ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲದಕ್ಕೂ ಸರಿ ಹೊಂದೋ ಥರ ಅವರೆಕಾಳು ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ರುಚಿಕಟ್ಟಾದ ಅವರೆಕಾಳು ಸಾರು ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಎಷ್ಟು ಬೇಕೋ ಅದನ್ನು ಇವಾಗಲೇ ಎಣ್ಣೆನಲ್ಲೇ ಹಾಕ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಖಾರದ ಘಾಟ್ ಇರೋದಿಲ್ಲ. ಸ್ಟವ್ನ ಆಫ್ ಮಾಡ್ಕೊಂಡಿರಬೇಕು, ಇಲ್ಲ ಅಂದರೆ ಖಾರದ ಪುಡಿ ಎಲ್ಲ ಹೊತ್ತೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆನಂತರ ಖಾರದ ಪುಡಿ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೆರಡು ಚಿಟಿಕೆ ಅಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆಯಲ್ಲಿ ಈ ಥರ ಖಾರದ ಪುಡಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಒಳ್ಳೆ ಬಣ್ಣ ಕೂಡ ಬರುತ್ತೆ ಮತ್ತು ಖಾರದ ಘಾಟ್ ಕೂಡ ಇರೋದಿಲ್ಲ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ನ ಮತ್ತೆ ಆನ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನಿಲ್ಲಿ ಅರ್ಧ kg ಅವರೆಕಾಳನ್ನು ಸುಲಿದಿಟ್ಕೊಂಡಿದ್ದೀನಿ. ಅದನ್ನು ಇದ್ರ ಜೊತೆ ಚೆನ್ನಾಗಿ ಈ ಖಾರದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷಗಳ ಕಾಲ. ಆನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ. ಉಪ್ಪು ಖಾರದಲ್ಲಿ ಅವರೆಕಾಳು ಚೆನ್ನಾಗಿ ಬೇಯೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಒಂದು 2-3 ನಿಮಿಷಗಳ ಕಾಲ ಇದು ಹೀಗೆ ಬಾಡಿಸ್ಕೋತಾ ಇರಬೇಕು. ಆನಂತರ ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅದನ್ನು ಹಾಕೋಬೇಕು. ಸಾಂಬಾರಿಗೆ ಬೇಕಾದಷ್ಟು ನಾನಿಲ್ಲಿ 1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಇವಾಗೆ ನೀರು ಹಾಕೋಕ್ಕೆ ಹೋಗಬೇಡಿ, ಇವಾಗ ಸ್ವಲ್ಪನೇ ಹಾಕಿರಿ. ಆನಂತರ ಇದು ಕುದಿ ಬರುವಾಗ ಇದಕ್ಕೆ ಕುಕ್ಕರ್ನ ಕ್ಲೋಸ್ ಮಾಡಿ ನಾನಿಲ್ಲಿ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇದು ತಣ್ಣಗಾಗೋ ತನಕ ಇದಕ್ಕೆ ಒಂದೊಳ್ಳೆ ಮಸಾಲೆ ಮಾಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಮಧ್ಯಮ ಗಾತ್ರದ 1 ಈರುಳ್ಳಿನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೋಬೇಕು. ಆನಂತರ ಇದ್ರ ಜೊತೆನೇ ನಾನಿಲ್ಲಿ 2 ನಾಟಿ ಟೊಮೆಟೊನ ತೊಗೊಂಡಿದ್ದೀನಿ. ಈ ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು ನಾವು ಮೆತ್ತಗಾಗೋ ತನಕ. ಈರುಳ್ಳಿ ಕೆಂಪಗಾಗೋ ತನಕ ನಾವು ಹುರ್ಕೋಬೇಕು. ನೋಡಿ, ಈ ಥರ ಹೊಂಬಣ್ಣ ಬರಬೇಕು ಈರುಳ್ಳಿ, ತುಂಬಾ ಹೊತ್ತಿಸ್ಕೋಬಾರ್ದು. ಈ ಥರ ಆಗಬೇಕು. ಈರುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು, ಅಲ್ಲಿ ತನಕನೂ ನಾವು ಹುರ್ಕೋಬೇಕು. ಈಗ ಈರುಳ್ಳಿ ಹುರಿದಾಗಿದೆ, ಈರುಳ್ಳಿನ ತಗೊಬಿಡೋಣ. ಟೊಮೆಟೊನ ಇನ್ನೂ ಸ್ವಲ್ಪ ನಾವು ಹುರ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಮೆತ್ತಗಾಗೋ ತನಕನೂ ಟೊಮೆಟೊನ ನಾವು ಹುರ್ಕೋಬೇಕು. ಟೊಮೆಟೊನ ಈ ಥರ ತಿರುಗಿಸ್ತಾನೆ ಇರಬೇಕು. ಚೆನ್ನಾಗಿ ಮೆತ್ತಗಾದ ಮೇಲೆ ಇದನ್ನು ತೆಕ್ಕೊಳ್ಳೋಣ. ಆನಂತರ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಂದು ಮಧ್ಯಮ ಗಾತ್ರದ ತೆಂಗಿನಕಾಯಿನಲ್ಲಿ ಅರ್ಧ ತೆಂಗಿನಕಾಯಿಯಷ್ಟು ಕೊಬ್ಬರಿನ ಹಾಕೋತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಒಂದು ಸಣ್ಣ ನಿಂಬು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. 7ರಿಂದ 8 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕೋತಾ ಇದ್ದೀನಿ. ಆನಂತರ ಒಂದು ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ. 1 ಇಂಚಷ್ಟು ಹಾಕ್ಕೊಂಡ್ರೆ ಸಾಕು. 5ರಿಂದ 6 ಲವಂಗನ ಹಾಕೋತಾ ಇದ್ದೀನಿ. ಒಂದೇ ಒಂದು ಏಲಕ್ಕಿನ ಹಾಕ್ಕೋಬೇಕು. ಆನಂತರ ಸ್ವಲ್ಪ ಚಕ್ಕೆ ಹಾಕ್ಕೋಬೇಕು. ಒಂದು ಅರ್ಧ ಇಂಚ್ ಹಾಕ್ಕೊಂಡ್ರೆ ಸಾಕು. ಆನಂತರ ಹುರಿದಿಟ್ಕೊಂಡಿದ್ದಂಥ ಟೊಮೆಟೊ ಮತ್ತು ಈರುಳ್ಳಿನ ಎರಡನ್ನೂ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು. ತುಂಬ ಪೇಸ್ಟ್ ಮಾಡಬಾರ್ದು, ಹಾಗಂತ ತುಂಬ ತರ್ತರಿಯಾಗಿರಬಾರ್ದು. ಈ ಹದದಲ್ಲಿ ಇರಬೇಕು ನೋಡಿ ಮಸಾಲೆ. ಈ ಹದದಲ್ಲಿದ್ದರೆ ಸಾರು ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ ನೋಡೋಣ. 3 ವಿಷಲಾಗಿ ತಣ್ಣಗಾಗಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ, ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಒಂದೊಂದು ಕಾಳು ಚೆನ್ನಾಗಿ ಬೇಯೋದಿಲ್ಲ, ಬೇಗನೆ 3 ವಿಷಲ್ಗೆ ಬೇಯೋದಿಲ್ಲ. ಹಾಗಿದ್ರೆ ಇನ್ನೊಂದು ಸರಿ ನೀವು 1-2 ವಿಷಲ್ನ ಕೂಗಿಸ್ಕೋಬೇಕಾಗುತ್ತೆ. ನೋಡಿ, ಕಾಳು ಈ ಥರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಮೆತ್ತಗಾಗಬೇಕು. ಚೆನ್ನಾಗಿ ಬೆಂದಿದೆ. ಇವಾಗ ಗ್ಯಾಸ್ ಸ್ಟವ್ನ ಮತ್ತೆ ಆನ್ ಮಾಡ್ಕೊಳ್ಳೋಣ. ಇದು ಕುದಿಯೋದಕ್ಕೆ ಬಿಡೋಣ. ಕುದಿಯುವಾಗ ನಾವು ರುಬ್ಬಿಟ್ಕೊಂಡಂಥ ಅಷ್ಟು ಮಸಾಲೆನೂ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ಮಿಕ್ಸರ್ ಜಾರ್ ತೊಳೆದು ನೀರನ್ನು ಹಾಕ್ಕೋಬೇಕು. ನಂತರ ಇನ್ನೂ 1 ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ಸಾರಲ್ಲಿ ಒಂದು 8ರಿಂದ 10 ಜನ ಊಟ ಮಾಡ್ಬೋದು, ಅಷ್ಟು ಸಾರಾಗುತ್ತೆ. ಅರ್ಧ kg ಅವರೆಕಾಳನ್ನು ಬಳಸಿ ಮಾಡ್ತಾ ಇರೋವಂಥ ಸಾರು. ಇವಾಗ ಇದನ್ನು ನಾವು ಕುದಿಯೋದಕ್ಕೆ ಬಿಡೋಣ, ಹೈ ಫ್ಲೇಮ್ ಇಟ್ಟು. ಈಗ ನೋಡಿ, ಕುದಿ ಬರ್ತಾ ಇದೆ. ಕುದಿ ಬರುವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ನೀಟಾಗಿ ಈ ಥರ ಕುದಿಬೇಕು, ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋವರೆಗೂ ಹೈ ಫ್ಲೇಮ್ ಇಟ್ಟಿರಿ. ಆನಂತರ ಈ ಉರಿನ ಪೂರ್ತಿ ಸಣ್ಣ ಮಾಡ್ಕೊಳ್ಳಿ. ಒಂದು ಸೌಟನ್ನು ಅಡ್ಡ ಇಟ್ಬಿಟ್ಟು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ 1/4 ಗಂಟೆ ಬೇಯಿಸಬೇಕಾಗತ್ತೆ ಸಣ್ಣ ಉರಿನಲ್ಲಿ. ಮಧ್ಯದಲ್ಲಿ 1-2 ಸರಿ ಈ ಥರ ನೋಡಿ ತೆಗೆದು ಈಗ ಒಂದು 5ರಿಂದ 6 ನಿಮಿಷ ಆಗಿದೆ. ಇವಾಗ ಸೌಟನ್ನು ತೆಗೆದು ತಿರುಗಿಸ್ತಾ ಇದ್ದೀನಿ. ಮಸಾಲೆ ಎಲ್ಲ ಸೈಡಲ್ಲಿ ಹೋಗಿರುತ್ತೆ, ಅದನ್ನು ಪೂರ್ತಿ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಇವಾಗ ಇನ್ನೂ ಒಂದು 7ರಿಂದ 8 ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೇಯಬೇಕು ಮಸಾಲೆ ಎಲ್ಲ. ಮತ್ತೆ ಸೌಟನ್ನು ಅಡ್ಡ ಇಟ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 7ರಿಂದ 8 ನಿಮಿಷಗಳ ಕಾಲ ಸಣ್ಣ ಉರಿನಲ್ಲೇ ಇದನ್ನು ಬೇಯಿಸಬೇಕು.
ಆನಂತರ ಒಂದು 7ರಿಂದ 8 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ. ಸಾರು ಇವಾಗ ನಮಗೆ ಹದವಾಗಿ ರೆಡಿಯಾಗಿದೆ. ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ತುಂಬಾ ಚೆನ್ನಾಗಾಗಿದೆ ಸಾರು. ಈ ಹದದಲ್ಲಿದ್ದರೆ ನಮಗೆ ಮುದ್ದೆಗೆ, ಅನ್ನಕ್ಕೆ, ಚಪಾತಿ, ರೊಟ್ಟಿಗೆ ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ಇವಾಗ ಕಂಪ್ಲೀಟಾಗಿ ಸಾರು ರೆಡಿಯಾಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ನೋಡಿ ಈ ಹದದಲ್ಲಿರಬೇಕು ಸಾರು. ತುಂಬಾ ರುಚಿಯಾಗಿರುತ್ತೆ ನೋಡಿ. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಈ ಹದದಲ್ಲಿ ಸಾರು ಮಾಡಿಕೊಂಡ್ರೆ ನಮಗೆಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.